ಹಾಯ್ ಬ್ಯೂಟಿಫುಲ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಕಾರ್ಡ್ ಮೊದಲೇ ಶಫಲ್ ಮಾಡಿಟ್ಟಿದ್ದೇನೆ. 1-1 ಪೋರ್ಟಲ್, ಅದು ಇದು 111 ಪೋರ್ಟಲು ಹೌದು. ಜನವರಿ 1 ಹೊಸ ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ. 111 ಅಂದರೆ ಮಾಸ್ಟರ್ ಪೋರ್ಟಲ್. ನಿಮಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈಗ ಈಗ ರೆಸ್ಟ್ ಅಂದರೆ ಹಿಂದಿನದ್ದನ್ನು ಲೆಟ್ ಗೋ ಮಾಡಿ ಡಿಟ್ಯಾಚ್ ಆಗುವಂಥ ಟೈಮ್ ಬರ್ತಾ ಇದೆ ನಿಮಗೆ. ಅಂದರೆ ಮೋಸ್ಟ್ಲಿ ಹಿಂದಿನದ್ದೆಲ್ಲ ನಿಮಗೆ ನೋವಿರ್ಬೋದು, ಏನೇ ದುಃಖಗಳಿರ್ಬೋದು, ಎಲ್ಲದರಿಂದ ಡಿಟ್ಯಾಚ್ ಆಗಿ ಅಂತ ಹೇಳ್ತಿದ್ದಾರೆ. ಇದು ಯಾವ ರೀತಿ ಅಂತ ಹೇಳಿದರೆ, ನೀವು ಪಾಸ್ಟನ್ನೆಲ್ಲ ಲೆಟ್ ಗೋ ಮಾಡಬೇಕಾಗ್ತದೆ. ನಿಮ್ಮ ಜೀವನದಲ್ಲಿ ಹಿಂದೆ ಏನು ನಡೆದಿತ್ತ ಅದೆಲ್ಲವನ್ನು ಬಿಟ್ಟು ನೀವು ಪ್ರೆಸೆಂಟಲ್ಲಿ ಇರಬೇಕಾಗ್ತದೆ. ಪ್ರೆಸೆಂಟಲ್ಲಿದ್ದು ಫ್ಯೂಚರ್ ಕಡೆ ನೋಡಬೇಕಾಗ್ತದೆ. ನೀವು ಪಾಸ್ಟಲ್ಲಿದ್ದುಕೊಂಡೇ ನಾನು ಪ್ರೆಸೆಂಟ್ ಮತ್ತು ಫ್ಯೂಚರ್ ಕಡೆ ನೋಡ್ತೇನೆಂದರೆ ಇದು ಅಸಾಧ್ಯ. ಸೊ ಹಳೆಯದನ್ನೆಲ್ಲ ಬಿಟ್ಟು ಲೆಟ್ ಗೋ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಏನೇ ಆಗಿರ್ಬೋದು, ಹಳೆಯದನ್ನು ಬಿಟ್ಟು ಈಗೇನು ನಡೀತಿದೆ, ಮುಂದೆ ಏನು ಮಾಡಬೇಕು ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಸೊ ಪಾಸ್ಟ್ ಇಸ್ ಪಾಸ್ಟ್ ಇಲ್ಲಿ. ಸೊ ಎಕ್ಸ್ಚೇಂಜ್ ಗಿಫ್ಟ್, ಈಗ ನಿಮಗೆ ಇಲ್ಲಿ ಅಂದರೆ ಎಕ್ಸ್ಚೇಂಜ್, ನಿಮ್ಮ ಹತ್ರ ಏನು ಗಿಫ್ಟ್ಸ್ ಇದೆಯಾ, ಏನು ಕ್ರಿಯೇಟಿವಿಟಿ ಇದೆಯಾ, ಈಗ ಇಲ್ಲಿ ನಿಮಗೆ ಎಕ್ಸ್ಚೇಂಜ್ ನೀವು ಜನಗಳಿಗೆ ಕೊಡಬೇಕು ಅಂತ ಹೇಳಿ ಬಂದಿದೆ. ಅಂದರೆ ಈಗ ನಿಮ್ಮದು ಪ್ರೊಡಕ್ಟಿವ್ ಎನರ್ಜಿ ತುಂಬಾ ಜಾಸ್ತಿ ಇದೆ. ಹೊಸ ಬಿಗಿನಿಂಗ್ ಆಗ್ಬೋದು, ಅಥವಾ ನಿಮಗೆ ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾರೆ ಅಂತ ಹೇಳಿದರೆ, ನಿಮಗೆ ಇಲ್ಲಿ ಯೂನಿವರ್ಸ್ ನಿಮ್ಮ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ತಾರೆ ಅಥವಾ ನಿಮಗೆ ಗಿಫ್ಟ್ಸ್ ಕೊಡಿಸ್ತಿದ್ದಾರೆ. ಇದು ಯಾವ ರೀತಿ ಅಂತ ಹೇಳಿದರೆ, ಇಷ್ಟು ತನಕ ನೀವು ತುಂಬ ಕ್ರಿಯೇಟಿವಿಟಿ ಮಾಡಿರ್ಬೋದು, ಇನ್ನರ್ ವರ್ಕ್ ಮಾಡಿರ್ಬೋದು, ಸೋಲ್ ಪರ್ಪಸ್ ಕಡೆ ನೋಡಿರ್ಬೋದು, ಏನಾದರೂ ನೀವು ಮಾಡಿರ್ಬೋದು. ಸೊ ಅದಕ್ಕೆಲ್ಲ ಈಗ ನಿಮಗೆ ರಿವಾರ್ಡ್ ಬರುವಂಥ ಟೈಮ್ ಬರ್ತಾ ಇದೆ. ಸೊ ಇದು ನಿಮ್ಮ ಕೆರಿಯರ್ ವಿಷಯದಲ್ಲಿರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ವಿಷಯದಲ್ಲಿರ್ಬೋದು, ಅಥವಾ ಲವ್ ರಿಲೇಷನ್ಶಿಪ್ಪಲ್ಲಾದರೂ ಇರ್ಬೋದು. ಈಗ ಎಕ್ಸ್ಚೇಂಜಿಂಗ್ ಅಂದರೆ ಈಕ್ವಲ್ ಎಕ್ಸ್ಚೇಂಜಿಂಗ್ ಬರುವಂಥ ಟೈಮ್ ಬರ್ತಾ ಇದೆ ಅಂತೇಳಿ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗಿಲ್ಲಿ ಯಾವ ಸ್ಪಿರಿಟ್ ಎನಿಮಲ್ ಬರ್ತಾ ಇದೆ ಅಂತ ಹೇಳಿ ನೋಡುವ. ಫೈರ್ ಫ್ಲೈ ಬಂದಿದೆ, ವೇಲ್. ವೇಲ್ ಸ್ಪಿರಿಟ್ ಎನಿಮಲ್ ನಿಮ್ಗೆ ಏನು ಹೇಳ್ತಿದೆ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಅಂದರೆ ಇದು ಫೆಮಿನನ್ ಎನರ್ಜಿ ಇಂಡಿಕೇಟ್ ಮಾಡ್ತದೆ. ಅಂದರೆ ತುಂಬ ಇಮೋಷ್ನಲ್, ಈ ವೇಲ್ ತುಂಬ ಇಮೋಷ್ನಲ್ ಆಗಿರ್ತದೆ. ವೇಲ್ ಸ್ಪಿರಿಟ್ ಎನಿಮಲ್ ಇದು ಇಮೋಷ್ನಲಿಂದಾಗಿ ತುಂಬ ಜೀವನದಲ್ಲಿ ಎಲ್ಲನೂ ಕಳ್ಕೊಂಡಿರ್ತದೆ. ಸೊ ಎಲ್ಲ ಕಳ್ಕೊಂಡ್ರು ಮತ್ತೆ ಅದು ಧೈರ್ಯದಿಂದ ಮುಂದೆ ಸಾಗ್ತದೆ. ಸೊ ಆ ವೇಲ್ ಎನರ್ಜಿ ನಿಮ್ಮಲ್ಲಿ ಬರಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಈ ಫೈರ್ ಫ್ಲೈ ಏನು ಹೇಳ್ತಿದೆ ಅಂತ ಹೇಳಿದರೆ, ಈ ಫೈರ್ ಫ್ಲೈ ಒಂದು ಲೈಟ್ 1000 ಸ್ಟಾರ್ಸಿಗೆ, 1000 ನಕ್ಷತ್ರಗಳ ಬೆಳಕಿಗೆ ಸಮ. ಸೊ ಈ ಲೈಟ್ ಜಾಸ್ತಿ ಟೈಮ್ ಇರೋದಿಲ್ಲ, ಸ್ವಲ್ಪ ಟೈಮ್ ಮಾತ್ರ ಇರ್ತದೆ. ಹಾಗೆ ನಿಮಗೆ ಅವಕಾಶಗಳು ಒಮ್ಮಿಂದೊಮ್ಮೆಗೆ ಬರ್ಬೋದು. ತುಂಬ ಇದು ಫೈರ್ ಫ್ಲೈ ಥರ ಅವಕಾಶಗಳು ಬಂದಾಗ ನಿಮ್ಮದಾಗಿಸಿಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಈ ಅವಕಾಶಗಳು ಅಂದರೆ ಯಾವಾಗಲೂ ಬರೋದಿಲ್ಲ, ಯಾವಾಗಲೊಮ್ಮೆ ಅಪರೂಪಕ್ಕೊಮ್ಮೆ ನಿಮಗೆ ಯೂನಿವರ್ಸ್ ಕೊಡ್ತಿದ್ದಾರೆ. ಅವಕಾಶಗಳು ಬಂದಾಗ ನೀವು ಪಾಸ್ಟ್ ಬಗ್ಗೆ ಯೋಚನೆ ಮಾಡದೆ ಈ ಪ್ರೆಸೆಂಟಲ್ಲಿದ್ದು ಫ್ಯೂಚರ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಯೂನಿವರ್ಸ್ ಮೋಸ್ಟ್ಲಿ ಈಗ ರಿವಾರ್ಡ್ ಕೊಡ್ತಿರ್ಬೋದು. ಸೊ ಇದು ಆ ಲೈಟ್ ಸ್ವಲ್ಪ ಟೈಮ್ ಮಾತ್ರ ಇರ್ತದೆ. ಸೊ ಅವಕಾಶ ಬಂದಾಗ ಈ ಅವಕಾಶವನ್ನು ನೀವು ಕಳ್ಕೋಬೇಡಿ ಅಂತ ನಿಮಗೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಇನ್ನೊಂದು ಲಾಸ್ಟಿಗೊಂದು ಕನ್ಕ್ಲೂಷನ್ ತೆಗಿತಿದ್ದೇನೆ. 1-1 ಪೋರ್ಟಲ್. ಸೊ ತುಂಬ ಅಂದರೆ ನಿಮಗಲ್ಲಿ ದೇವರು ಏನೋ ಒಂದು ಕೆಲವರಿಗೆ ದೊಡ್ಡ ಅವಕಾಶಗಳು ಬರ್ಬೋದು. ಸೊ ಒಂಥರ ಇದು ಅನ್ಎಕ್ಸ್ಪೆಕ್ಟೆಡ್ ಇದ್ದರೂ ಇರ್ಬೋದು, ಇದೊಂಥರ ದೊಡ್ಡ ಅವಕಾಶಗಳು ಇರ್ಬೋದು ಕೆಲವರಿಗೆ. ಸೊ ಮಿಸ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಹಿಂದಿನ ಎನರ್ಜಿಯಲ್ಲೇ ಇದ್ಕೊಂಡು ಬರುವ ಅವಕಾಶವನ್ನು ಕಳ್ಕೋಬೇಡಿ, ಬಂದ ಅವಕಾಶವನ್ನು ಅಂತೇಳಿ. ಸೊ ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾರೆ ಅಂತೇಳಿ, ತುಂಬ ಈಗ ಎನರ್ಜಿ ಗೈನಿಂಗ್ ಆಗ್ತಾ ಇದೆ. ಅಂದರೆ ತುಂಬ ಫಾಸ್ಟ್ ಮೂವ್ಮೆಂಟ್ ಆಗ್ತಾಯಿದೆ, ಸ್ವಿಫ್ಟ್ ಚೇಂಜ್ ಬರ್ತಾ ಇದೆ ಎಲ್ಲರ ಜೀವನದಲ್ಲೂ. ಅಂದರೆ ಇದು ಯಾವ ರೀತಿ ಅಂತ ಹೇಳಿದರೆ, ಈಗ ನಿಮ್ಮ ಜೀವನದಲ್ಲಿ ಎಲ್ಲನೂ ಒಂದು ಎಂಡ್ ಆಗಿರ್ಬೋದು, ಅಥವಾ ಎಲ್ಲ ಮುಗ್ದಿದೆ ಅಂತ ಅನಿಸ್ತಿರ್ಬೋದು. ಆದರೆ ಅಂದರೆ ನಿಮ್ಗೊಂಥರ ಈಗ ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು ಜೀವನದಲ್ಲಿ, ಮುಂದೆ ಏನಾಗ್ತದೆ, ಹೇಗೆ ಸಾಗಬೇಕು. ಅಂದರೆ ಮೋಸ್ಟ್ಲಿ ನೀವು ಎಲ್ಲದರಲ್ಲೂ ನೀವು ಈಗ ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಜೀವನದಲ್ಲಿ. ಕೆಟ್ಟ ಘಟನೆಗಳು ಅಥವಾ ಒಳ್ಳೆಯ ಘಟನೆಗಳು ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಈಗ ನಿಮ್ಗೊಂಥರ ಕನ್ಫ್ಯೂಷನ್ ಇರ್ಬೋದು, ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು. ಆದರೆ ನಿಮಗೆ ಇದೆಲ್ಲಕ್ಕೂ ಅಂದರೆ ಮುಂದೆ ಕ್ಲಾರಿಟಿ ಬರ್ತದಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ಜೀವನದಲ್ಲಿ ನಿಮಗೆ ಯಾಕೆ ಈ ರೀತಿ ಆಯಿತು ಈ ಹಿಂದೆ ನಿಮ್ಮ ಜೀವನದಲ್ಲಿ. ಸೊ ಎಲ್ಲದಕ್ಕೂ ನಿಮಗೊಂದು ಮೋಸ್ಟ್ಲಿ ನಿಮಗೆ ಕ್ಲಾರಿಟಿ ಬರ್ತದೆ ಜೀವನದಲ್ಲಿ. ಯೂನಿವರ್ಸ್ ಕ್ಲಾರಿಟಿ ಕೊಡುವವರಿದ್ದಾರೆ. ಸೊ ಇದು 1-1 ಪೋರ್ಟಲ್ ಎನರ್ಜಿ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.